ಕಷ್ಟಗಳ ಸರಮಾಲೆಯಿಂದ ಜೀವನ ಸಾಕಾಗಿದ್ದರೆ ಈ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮನೆಯಲ್ಲಿ ಇಂದಿನಿಂದಲೇ ಮಾಡಿಕೊಳ್ಳಿ. ನಮ್ಮ ಇಷ್ಟದಂತೆ ಯಾವುದೂ ಆಗಿಲ್ಲ ಎಂದಾಗ ಮನಸ್ಸು ನಿರಾಶೆಗೊಳ್ಳುತ್ತದೆ. ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ಮನೆಯಲ್ಲಿ ನೆಲೆಸಲು ಈ ಸಂದರ್ಭದಲ್ಲಿ ಕೆಲ ಜ್ಯೋತಿಷ್ಯ ತಂತ್ರಗಳನ್ನು ಪಾಲನೆ ಮಾಡಿದರೆ ಒಳ್ಳೆಯದು. ಇದರಿಂದ ಆರ್ಥಿಕ ಸಮಸ್ಯೆ ದೂರವಾಗುತ್ತದೆ. ಹಣದ ಸಮಸ್ಯೆ ಸದಾ ಕಾಡುತ್ತಿದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಹಣ ಮನೆಯಲ್ಲಿ ನಿಲ್ಲುತ್ತಿಲ್ಲ. ಲಕ್ಷ್ಮೀ ದೇವಿಗೆ ಇದನ್ನು ಅರ್ಪಿಸಿ. ಮನೆಯಲ್ಲಿ ಹಣ ನಿಲ್ಲುತ್ತಿಲ್ಲ, ಸಂಪಾದಿಸಿದೆಲ್ಲ ಖರ್ಚಾಗುತ್ತಿದೆ ಎನ್ನುವವರು ಲಕ್ಷ್ಮೀ ದೇವಿಗೆ 1 ರೂಪಾಯಿ ನಾಣ್ಯವನ್ನು ಅರ್ಪಿಸಬೇಕು. ಈ ನಾಣ್ಯವನ್ನು ಮನೆಯ ಹಿಟ್ಟಿನ ಡಬ್ಬಿಯಲ್ಲಿ ಇಡಬೇಕು. ಹೀಗೆ ಮಾಡಿದರೆ ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ದೇವರ ಕೋಣೆಯಲ್ಲಿ ಅರಿಶಿನ ಬೆರೆಸಿದ ಅಕ್ಷತೆ ಇಟ್ಟರೆ ತುಂಬಾ ಒಳ್ಳೆಯದು. ಇದರಿಂದ ಸದಾ ಮನೆಯ ಮೇಲೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಇರುತ್ತದೆ. ಮನೆಗೆ ಸಿರಿ ಸಂಪದಗಳು ಪ್ರಾಪ್ತಿಯಾಗುತ್ತದೆ. ದೇವರ ಕೋಣೆಯಲ್ಲಿ ಯಾವ ದೇವರ ಫೋಟೋ ಇಲ್ಲವೆಂದರೂ ಗೋಮಾತೆಯ ಫೋಟೋ ಇಟ್ಟು ಪೂಜಿಸುತ್ತಿದ್ದರೆ ಸರ್ವ ದೇವತೆಗಳು ಮನೆಯಲ್ಲಿ ನೆಲೆಸಿದಂತೆ. ಸಕಲ ದೇವತಾ ಸ್ವರೂಪವಾದ ಗೋಮಾತೆ ಫೋಟೋ ಮನೆಯಲ್ಲಿದ್ದರೆ ಆ ಮನೆಗೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ನಡೆಯುವುದಿಲ್ಲ. ದಿನನಿತ್ಯ ಸ್ನಾನ ಮಾಡಿದ ಬಳಿಕ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಸ್ವಲ್ಪ ಅರಿಶಿನದ ನೀರನ್ನು ಚೆಲ್ಲಿದರೆ ನಿಮ್ಮ ಮನೆಯಲ್ಲಿನ ವಾಸ್ತು ದೋಷಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ. ನೆಗೆಟಿವ್ ಶಕ್ತಿಗಳು ಮನೆಯಿಂದ ಹೊರ ಹೋಗುತ್ತದೆ. ವಾಸ್ತು ಪ್ರಕಾರ ನೀವು ಮಲಗುವಾಗ ನಿಮ್ಮ ತಲೆಯು ದಕ್ಷಿಣ ಅಥವಾ ಪೂರ್ವ ದಿಕ್ಕಿಗೆ ಇರುವಂತೆ ನೋಡಿಕೊಳ್ಳಿ. ಹಣ ಪೋಲಾಗುತ್ತಿದ್ದರೆ ಹೀಗೆ ಮಾಡಿ. ಪರ್ಸ್ನಲ್ಲಿ ಇಟ್ಟ ಹಣ ಪೋಲಾಗುತ್ತಿದೆ ಎಂದಾದರೆ ನೀವು ಪರ್ಸ್ನಲ್ಲಿ 7 ಲವಂಗವನ್ನು ಇಡಬೇಕು. ಇದು ದುಂದು ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಶೀಘ್ರ ಧನ ಪ್ರಾಪ್ತಿಗೆ ಹೀಗೆ ಮಾಡಿ. ಸಿಲುಕಿಕೊಂಡ ಹಣ ಸಿಕ್ಕಿಲ್ಲ ಎಂದಾದರೆ ಅಥವಾ ಶೀಘ್ರ ಹಣ ಪ್ರಾಪ್ತಿಗಾಗಿ ನೀವು ತಾಯಿ ಲಕ್ಷ್ಮೀ ದೇವಿಗೆ ದಾಸವಾಳದ ಹೂವನ್ನು ಅರ್ಪಿಸಬೇಕು. ಶುಕ್ರವಾರದ ದಿನ ನೀವು ಈ ಕೆಲಸ ಮಾಡಬೇಕಾಗುತ್ತದೆ. ಸಂಪತ್ತು ಹೆಚ್ಚಾಗಬೇಕೆಂದರೆ ಹೀಗೆ ಮಾಡಿ. ದೀರ್ಘಕಾಲದವರೆಗೆ ಉದ್ಯೋಗದಲ್ಲಿ ಬಡ್ತಿ ಸಿಕ್ಕಿಲ್ಲವೆಂದಾದರೆ ಅಥವಾ ವ್ಯಾಪಾರದಲ್ಲಿ ಲಾಭವಾಗ್ತಿಲ್ಲ ಎನ್ನುವುದಾದರೆ ನೀವು ಸಂಜೆ ಸೂರ್ಯಾಸ್ತದ ನಂತರ ದೇವರ ಮನೆಯಲ್ಲಿ ಕರ್ಪೂರದ ದೀಪ ಬೆಳಗಬೇಕು. ಪ್ರತಿದಿನ ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿ ಒಲಿಯುತ್ತಾಳೆ. ಸಂಪತ್ತು ಹೆಚ್ಚಾಗುತ್ತದೆ. ಕಳೆದುಕೊಂಡ ಹಣ ಪಡೆಯಲು ಹೀಗೆ ಮಾಡಿ. ಕಳೆದುಕೊಂಡ ಹಣ ಸಿಗೋದು ಬಹಳ ಕಷ್ಟ. ಅದನ್ನು ವಾಪಸ್ ಪಡೆಯಲು ಪ್ರತಿಯೊಬ್ಬರು ಪ್ರಯತ್ನ ನಡೆಸುತ್ತಾರೆ. ಕಳೆದ ಹಣ ಸಿಗಬೇಕೆಂದರೆ ನೀವು ಶನಿವಾರ ಶನಿ ದೇವರಿಗೆ ಎಳ್ಳಿನ ದಾನ ಮಾಡಬೇಕು. ಇದರಿಂದ ಶೀಘ್ರವಾಗಿ ಹಣ ವಾಪಸ್ ಬರುತ್ತದೆ. ಹಣ ಗಳಿಸಲು ಹೊಸ ಅವಕಾಶಗಳನ್ನು ಅನೇಕರು ಹುಡುಕುತ್ತಿರುತ್ತಾರೆ. ನೀವು ಇವರಲ್ಲಿ ಒಬ್ಬರು ಎಂದಾದರೆ ನೀವು ಮನೆಯಿಂದ ಹೊರಗೆ ಹೊರಡುವ ಮೊದಲು ಮುಖ್ಯ ಬಾಗಿಲಿನ ಬಳಿ 1 ಲೋಟ ನೀರನ್ನು ಇಟ್ಟು ಹೋಗಿ. ಪ್ರತಿದಿನ ಹೀಗೆ ಮಾಡುವುದರಿಂದ ಹೊಸ ಹೊಸ ಅವಕಾಶಗಳು ನಿಮಗೆ ಪ್ರಾಪ್ತಿಯಾಗುತ್ತವೆ. ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸುವ ಮಾರ್ಗ. ದೀರ್ಘಕಾಲದಿಂದ ನೀವು ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನು ಅರ್ಪಿಸಬೇಕು. ಯಾರಿಗಾದರೂ ನೀವು ಹಣ ನೀಡಿದ್ದು ಅದನ್ನು ಅವರು ವಾಪಸ್ ನೀಡ್ತಿಲ್ಲ ಎಂದಾದರೆ ಸೂರ್ಯದೇವನಿಗೆ ದಾಸವಾಳದ ಹೂವನ್ನು ಅರ್ಪಿಸಬೇಕು. ಹಾಗೆಯೇ ನೀರನ್ನು ಅರ್ಪಿಸಬೇಕು. ಹೀಗೆ ಮಾಡಿದರೆ ಸಾಲ ನೀಡಿದ ಹಣ ವಾಪಸ್ ಬರುತ್ತದೆ. ಆರ್ಥಿಕ ಸ್ಥಿತಿ ಸುಧಾರಿಸಬೇಕು, ಸಂಬಳ ಹೆಚ್ಚಾಗಬೇಕು ಎಂದಾದರೆ ನೀವು ಕಚೇರಿಯಲ್ಲಿ ಕುಳಿತುಕೊಳ್ಳುವ ಸ್ಥಳದಲ್ಲಿ ಮೇಜಿನ ಮೇಲೆ ಆಮೆಯನ್ನು ಇಡಿ. ಪ್ಲೇಟ್ ಮೇಲೆ ಆಮೆಯನ್ನು ಇಡಬೇಕು. ಹಿತ್ತಾಳೆ, ಗಾಜು ಅಥವಾ ಮಣ್ಣಿನ ಆಮೆಯನ್ನು ನೀವು ಇಡಬೇಕಾಗುತ್ತದೆ. ಪೂರ್ವಜರ ಆಸ್ತಿ ನಿಮಗೆ ಸಿಗಬೇಕೆಂದರೆ ಶುಕ್ರವಾರ ತಾಯಿ ಲಕ್ಷ್ಮೀ ದೇವಿಗೆ ತೆಂಗಿನಕಾಯಿಯನ್ನು ಅರ್ಪಿಸಬೇಕು. ಮನೆಯಲ್ಲಿ ಧೂಳು, ಜೇಡ ತುಂಬಿದ್ದರೆ ಸದಾ ಹಣಕಾಸಿನ ಕಷ್ಟಗಳು ಎದುರಾಗುತ್ತದೆ. ಇದರಿಂದ ನೀವು ಮಾಡುವ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುತ್ತದೆ. ಮನೆಯವರ ಆರೋಗ್ಯದ ಮೇಲೂ ಇದರ ಪರಿಣಾಮ ಬೀರುತ್ತದೆ. ವಾರಕ್ಕೆ 1 ಬಾರಿಯಾದರೂ ಮನೆಯ ಮುಖ್ಯ ದ್ವಾರದ ಮೇಲೆ ವಾರ ಒಪ್ಪತ್ತು ಮಾಡುವಾಗ ಅರಿಶಿನದಿಂದ ಸ್ವಸ್ತಿಕ್ ಬರೆದು ಧೂಪ ತೋರಿಸಿ.
ಇದರಿಂದ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ದೇವಿಯ ಆಗಮನವಾಗುತ್ತದೆ. ಅಡುಗೆ ಕೋಣೆ ಹಾಗೂ ಸ್ನಾನದ ಮನೆ ಅಂಟಿಕೊಂಡು ಇರಬಾರದು. ಇದರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತದೆ. ಹಾಗೆಯೇ ವಾಸ್ತು ಪ್ರಕಾರ ಹೀಗಿದ್ದರೆ ಕಷ್ಟಗಳು ಆ ಮನೆಗೆ ಹೆಚ್ಚುತ್ತದೆ. ಈಶಾನ್ಯ ದಿಕ್ಕು ದೇವರ ದಿಕ್ಕು ಎಂದು ಕರೆಯಲಾಗುತ್ತದೆ. ಈ ದಿಕ್ಕಿನಲ್ಲಿ ನೀರು ಅಥವಾ ದೇವರ ಕೋಣೆ ಇದ್ದರೆ ತುಂಬಾ ಉತ್ತಮ. ಮೆಟ್ಟಿಲುಗಳ ಕಡೆ ದೇವರ ಕೋಣೆ ಯಾವುದೇ ಕಾರಣಕ್ಕೂ ಇರಬಾರದು. ದೇವರ ಪೂಜೆ ಪುನಸ್ಕಾರ ಮಾಡುವ ಸ್ಥಳದ ಮೇಲೆ ನಾವು ನಡೆದಾಡುವುದು ತಪ್ಪು. ವಾಸ್ತು ಪ್ರಕಾರ ಸೂರ್ಯ ಮುಳುಗಿದ ಮೇಲೆ ಮನೆ ಕ್ಲೀನ್ ಮಾಡಬಾರದು, ಕಸ ಗುಡಿಸಬಾರದು. ಏಕೆಂದರೆ ಸಂಧ್ಯಾ ಕಾಲದಲ್ಲಿ ಲಕ್ಷ್ಮೀ ದೇವಿಯು ಮನೆಗೆ ಬರುವ ಸಮಯ. ಈ ಸಮಯದಲ್ಲಿ ದೇವರ ಮುಂದೆ ದೀಪ ಬೆಳಗಿಸಿ ಮನೆಯ ಮುಖ್ಯ ದ್ವಾರ ತೆರೆದಿರಬೇಕು. ವಾಸ್ತು ಪ್ರಕಾರ ಮನೆಗೆ ಶುಕ್ರವಾರದ ದಿನ ಉಪ್ಪನ್ನು ಖರೀದಿ ಮಾಡಿ ತಂದರೆ ಉಪ್ಪಿನ ಜೊತೆಗೆ ಮಹಾಲಕ್ಷ್ಮಿ ದೇವಿಯು ಮನೆಗೆ ಬರುತ್ತಾಳೆಂಬ ನಂಬಿಕೆ ಇದೆ. ಮನೆಯ ಅಂಗಳದಲ್ಲಿ ಮುಳ್ಳಿನ ಗಿಡಗಳನ್ನು ಬೆಳೆಸಬಾರದು. ಇದರಿಂದ ಮುಳ್ಳಿನಂತೆಯೇ ಜೀವನ ಬದಲಾಗುತ್ತದೆ, ಕಷ್ಟಗಳ ಪ್ರಮಾಣ ಹೆಚ್ಚುತ್ತದೆ. ಮಕ್ಕಳು ಓದುವ ಕೋಣೆಯಲ್ಲಿ ಅಥವಾ ಮಕ್ಕಳು ಓದುವ ಸ್ಥಳದಲ್ಲಿ ಸರಸ್ವತಿ ದೇವಿಯ ಫೋಟೋ ಇಟ್ಟಿದ್ದರೆ ತುಂಬಾ ಒಳ್ಳೆಯದು. ಹೆಂಗಸರು ಮುಟ್ಟಿನ ಸಮಯದಲ್ಲಿ ಮೊದಲ 3 ದಿನ ತಲೆಗೆ ಎಣ್ಣೆಯನ್ನು ಹಾಕಿ ಸ್ನಾನ ಮಾಡಬಾರದು. ಇದರಿಂದ ಅನಾರೋಗ್ಯ ಸಮಸ್ಯೆ ಕೂಡ ಉಂಟಾಗುತ್ತದೆ. ಮಂಗಳವಾರ, ಶುಕ್ರವಾರದಂದು ಬಟ್ಟೆಗಳನ್ನು ಒಗೆಯಬಾರದು. ಇದರಿಂದ ಹಣಕಾಸಿನ ಸಮಸ್ಯೆಗಳು ಮನೆಯಲ್ಲಿ ಹೆಚ್ಚಾಗುತ್ತದೆ. ಮನೆಯಲ್ಲಿ ದಾರಿದ್ರ್ಯ ಇದರಿಂದ ವೃದ್ಧಿಯಾಗುತ್ತದೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಂದು ಮನೆಯ ಸದಸ್ಯರು ಒಬ್ಬರಿಗೊಬ್ಬರು ಉಪ್ಪಿನಿಂದ ದೃಷ್ಟಿ ತೆಗೆದುಕೊಳ್ಳಬೇಕು. ಇದರಿಂದ ಅಮಾವಾಸ್ಯೆ ಸಮೀಪ ಸಮಯದಲ್ಲಿ ಬರುವ ಮೈಕೈ ನೋವು, ಅನಾರೋಗ್ಯ, ಕೆಲಸ ಕಾರ್ಯಗಳ ಅಡೆತಡೆ ದೂರವಾಗುತ್ತದೆ. ಸ್ನಾನ ಮಾಡದೆ ದುಡ್ಡು ಇಡುವ ಜಾಗ ಅಥವಾ ಬೀರುವನ್ನು ಮುಟ್ಟಬಾರದು. ಸ್ನಾನ ಅಥವಾ ಕೈಕಾಲು ತೊಳೆದ ನಂತರ ಬೀರುವಿನಿಂದ ದುಡ್ಡು ತೆಗೆಯುವುದು, ಇಡುವುದು ಮಾಡಬೇಕು. ಮಂಚದ ಮೇಲೆ ಊಟ ಮಾಡುವ ಅಭ್ಯಾಸ ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿದೆ. ಆದರೆ ಈ ರೀತಿ ಮಂಚದ ಮೇಲೆ ಕೂತು ಊಟ ಮಾಡುವುದರಿಂದ ಮನೆಯಲ್ಲಿ ದಾರಿದ್ರ್ಯ ಸುತ್ತಿಕೊಳ್ಳುತ್ತದೆ. ದೇವರ ಮುಂದೆ ದೀಪ ಬೆಳಗಿಸಿದಾಗ ಇದ್ದಕ್ಕಿದ್ದಂತೆ ದೀಪ ಹಚ್ಚಿದ ತಕ್ಷಣ ಆರಿ ಹೋದರೆ ಭಯ ಪಡದೆ ಓಂ ನಮಃ ಶಿವಾಯ ಎಂದು ಹೇಳಿಕೊಂಡು ಮತ್ತೆ ದೀಪ ಬೆಳಗಿಸಬೇಕು. ಆಮೆಯ ಮೂರ್ತಿಯನ್ನು ದೇವರ ಕೋಣೆಯಲ್ಲಿ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನೀರಿನ ಮೇಲಿಟ್ಟರೆ ಮನೆಯಲ್ಲಿನ ಬಡತನ ದೂರವಾಗುತ್ತದೆ. ತುಳಸಿ ಎಲೆ ಎಂದರೆ ಹನುಮಂತನಿಗೆ ಅಪಾರ ಪ್ರೀತಿ. ತುಳಸಿ ಎಲೆಗಳನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಮಂಗಳವಾರದಂದು ಹನುಮಂತನಿಗೆ ತುಳಸಿಯಿಂದ ಮಾಡಿದ ಮಾಲೆಯನ್ನು ಅರ್ಪಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ಎಷ್ಟೇ ದುಡಿದರೂ ಕೈಯಲ್ಲಿ ದುಡ್ಡು ನಿಲ್ಲುವುದಿಲ್ಲ ಎಂದು ಕೆಲವರಿಗೆ ಬೇಸರವಾಗುತ್ತದೆ. ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಾಸುವೆ ಎಣ್ಣೆಯಿಂದ ದೀಪ ಹಚ್ಚಿ, ಅಷ್ಟೇ ಅಲ್ಲ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ಹೀಗೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.